ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂಥ ಅನೇಕ ವಸ್ತುಗಳಿಂದ ಅನೇಕ ಕಾಯಿಲೆಗಳನ್ನು ನಾವು ತೊಲಗಿಸ್ಬೋದು. ಅದು ಬಿಟ್ಟು ಆಸ್ಪತ್ರೆಗೆ ಹೋಗಿ ಅದು ಇದು ಸೇವನೆ ಮಾಡಿ ಆ ಟಾನಿಕ್ ಈ ಟಾನಿಕ್ಕು ಕುಡಿದು ನಾವು ನಾನಾ ರೀತಿಯ ಕಾಯಿಲೆಗೆ ತರಿಸ್ಕೊಳ್ಳೋದು ಒಳ್ಳೆಯದಲ್ಲ. ನೋಡಿ, ಇದು ಕಾರ್ಡಮಮ್ ಅಂತಾರೆ, ಏಲಕ್ಕಿ ಅಂತಾರೆ, ಎಲಾಚಿ ಅಂತಾರೆ, ಇತ್ಯಾದಿಗಳಿಂದ ಹೆಸರುಗಳನ್ನು ಇದಕ್ಕಿದೆ, ಕರೀತಾರೆ. ಈ ಒಂದು ಎಲಾಚಿಯನ್ನು ಸೇವನೆ ಮಾಡೋದ್ರಿಂದ ನಮಗೆ ಬಹಳ ಒಳ್ಳೆಯದು. ಮೊದಲನೇದಾಗಿ ನಮ್ಮ ಶರೀರದಲ್ಲಿರುವಂತಹ ಉಷ್ಣತೆಯನ್ನು ಕಡಿಮೆ ಮಾಡ್ತದೆ. ಎರಡನೇದಾಗಿ ಆಂಟಿ ಆಕ್ಸಿಡೆಂಟ್. ಮೂರನೇದಾಗಿ ಜೀರ್ಣಶಕ್ತಿಯನ್ನು ವೃದ್ಧಿಪಡಿಸುತ್ತೆ. ಒಳ್ಳೆ ನಿದ್ರೆ ಬರ್ತದೆ. ಬಾಯಿ ಫ್ರೆಶ್ ಮಾಡುತ್ತದೆ, ಮೌತ್ ಫ್ರೆಶ್ ಅಂತ. ಕೆಟ್ಟ ಬ್ಯಾಕ್ಟೀರಿಯಾವನ್ನು ಓಡಿಸುತ್ತೆ. ಮೂತ್ರ ಸಕಾಲವಾಗಿ ಬರುವಂತಹ, ಚೆನ್ನಾಗಿ ಬರುವಂತಹ ಒಂದು ವೃದ್ಧಿಯನ್ನು ಮಾಡುತ್ತೆ. ಅಲ್ಲದೇ ವೀರ್ಯಾಣುಗಳನ್ನು ವೃದ್ಧಿಪಡಿಸುತ್ತೆ. ಇಂತಹ ಶಕ್ತಿಯುಳ್ಳ ಈ ಒಂದು ಏಲಕ್ಕಿಯನ್ನು ರಾತ್ರಿ ಹೊತ್ತು ಒಂದು ಸೇವನೆ ಮಾಡಿದ್ರೆ ಇಷ್ಟು ಲಾಭಗಳು ನಮ್ಗೆ ಸಿಗ್ತವೆ ಸ್ನೇಹಿತರೆ. ಅದನ್ನು ಬಿಟ್ಟು ಈಗೆಲ್ಲ ಟಿ ವಿಯಲ್ಲೆಲ್ಲ ಬರ್ತದೆ, ಟ್ಯಾಬ್ಲೆಟ್ ತಿನ್ನೋಕ್ಕಿಂತ ಈ ಟ್ಯಾಬ್ಲೆಟನ್ನು ತಿನ್ನಿ, ನಾನಾ ರೀತಿಯ ಕಾಯಿಲೆಗಳು ಹೋಗ್ತವೆ. ಅದು ಬಿಟ್ಟು ಆ ಟ್ಯಾಬ್ಲೆಟ್ ತಿನ್ನೋದು, ನಾನಾ ರೀತಿಯ ಕಾಯಿಲೆಗಳು ತರಿಸ್ಕೊಳ್ಳೋದು, ಇದು ಅಷ್ಟು ಒಳ್ಳೆಯದಲ್ಲ ಸ್ನೇಹಿತರೆ. ಪ್ರಕೃತಿ ಮೂರಬೇಕು. ಪ್ರಕೃತಿ ಎಲ್ಲನೂ ಕೊಟ್ಟಿದೆ, ಅದನ್ನು ಬಳಸ್ಕೋಬೇಕು. ಅದು ಇದ್ದರೂ ಸಹ ನಾವು ಸೇವನೆ ಮಾಡಲ್ಲ. ಆ ಟ್ಯಾಬ್ಲೆಟ್ ಏನಾಗುತ್ತೆ ಬಿಡಿ. ಪ್ರಕೃತಿ ಕೊಟ್ಟಿದೆ, ಜೀವನ ಮಾಡ್ತಾಯಿದ್ದೀವಿ. ಬೇಡ ಅಂದರೆ ಎಸ್ಕೊಂತ ವಾಪಸ್ ಹೋಗ್ತೀವಿ. ಅದಕ್ಕಂತ ಟ್ಯಾಬ್ಲೆಟ್ ಎತ್ಕೊಂಡು ನಮ್ಮ ಒಂದು ಆಯಸ್ಸು ಕಡಿಮೆ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಈ ಒಂದು ಏಲಕ್ಕಿನ ಮುಂದಿನ ಎಪಿಸೋಡಲ್ಲಿ ಮತ್ತೆ ಇನ್ನೂ ತಿಳಿಸ್ಕೊಡ್ಲಾಗುತ್ತೆ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ನೋಡಿರಿ. ಅವ್ರ ಮನೆಗೆ ಅವರೇ ಡಾಕ್ಟರ್. ನಮಸ್ಕಾರ ಸ್ನೇಹಿತರೆ.